ಕುಂಭರಾಶಿಯವರ ಕಣ್ಣುಗಳನ್ನು ನೀವು ಎಂದಾದರೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಆ ಕಣ್ಣುಗಳಲ್ಲಿ ನಿಮಗೆ ಪ್ರಪಂಚನ ಯಾವೊಬ್ಬ ವ್ಯಕ್ತಿಯಲ್ಲೂ ಕಾಣದ ಒಂದು ವಿಚಿತ್ರವಾದ ನಿರ್ಲಿಪ್ತತೆ, ಗಗನದಷ್ಟು ಆಳವಾದ ಮೌನ ಮತ್ತು ಯಾರೂ ಮುಟ್ಟಲು ಸಾಧ್ಯವಿಲ್ಲದ ಒಂದು ನಿಗೂಢ ಪ್ರಪಂಚ ಕಾಣಿಸುತ್ತದೆ. ಅಲ್ಲಿ ಕೋಪದ ಉರಿ ಇರುವುದಿಲ್ಲ, ತಾತ್ಕಾಲಿಕ ಆವೇಶವಿರುವುದಿಲ್ಲ ಅಥವಾ ಜಗತ್ತಿನಂತೆ ಬೊಬ್ಬಿಡುವ ರೋಷವಿರುವುದಿಲ್ಲ. ಬದಲಾಗಿ ಅಲ್ಲಿರುವುದು ಸೌರಮಂಡಲವನ್ನೇ ಆಳುವ ಒಂಟಿತನದ, ಯಾರೂ ಅರಿಯದ ಒಂದು ಅಗಾಧವಾದ ಶೂನ್ಯ. ಜಗತ್ತಿನ ಕಣ್ಣಿಗೆ ಕುಂಭರಾಶಿಯವರು ಕೇವಲ ಯಾರ ಭಾವನೆಗಳಿಗೂ ಬೆಲೆ ಕೊಡದ, ಸದಾ ತಮ್ಮದೇ ಲೋಕದಲ್ಲಿ ತೇಲುವ ಅಹಂಕಾರಿಗಳು ಮತ್ತು ಸ್ವಾರ್ಥಿಗಳು ಎಂದು ಇಡೀ ಪ್ರಪಂಚವೇ ತಪ್ಪಾಗಿ ನಂಬಿದೆ. ಆದರೆ ಆ ಮುಖವಾಡದ ಎದೆಯೊಳಗೆ, ಆ ತಣ್ಣನೆಯ ಮಂಜಿನಂತಹ ಕವಚದ ಹಿಂದೆ ಎಂತಹ ರಕ್ತ ಹೆಪ್ಪುಗಟ್ಟಿಸುವ ಕರಾಳ ಸತ್ಯವೊಂದು ಅಡಗಿದೆ ಮತ್ತು ಅವರು ಏಕೆ ತಮ್ಮ ಎಲ್ಲಾ ನೋವುಗಳನ್ನು ನಗುತ್ತಾ ನುಂಗಿಕೊಂಡು ಈ ಜಗತ್ತಿಗೆ ಅಪರಿಚಿತರಾಗಿ ಉಳಿದಿದ್ದಾರೆ ಎಂದು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆಯಲ್ಲಿ ನಾನು ನಿಮಗೆ ಹೇಳಿದರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ಬನ್ನಿ, ಈಗ ಕುಂಭರಾಶಿಯವರ ಆ ಮೌನದ ಸಾಮ್ರಾಜ್ಯದೊಳಗೆ ಕಾಲಿಡೋಣ. ಕುಂಭರಾಶಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಧಿಪತಿಯಾದ ಶನಿಗ್ರಹದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಶನಿ ಎಂದರೆ ಕರ್ಮ, ವಿಳಂಬ, ಏಕಾಂಗಿತನ, ಕಠಿಣ ಸತ್ಯ ಮತ್ತು ಜಗತ್ತಿನ ಸಮಸ್ತ ಭಾರವನ್ನು ಹೊರುವ ಆಳವಾದ ಜವಾಬ್ದಾರಿ. ಇದೇ ಕಾರಣಕ್ಕೆ ಕುಂಭರಾಶಿಯವರ ಮನಸ್ಸಿನಲ್ಲಿ ಸದಾ ಒಂದು ಅಗಾಧವಾದ ಬಿರುಗಾಳಿ ನಿರಂತರವಾಗಿ ಮೌನವಾಗಿ ಕುದಿಯುತ್ತಲೇ ಇರುತ್ತದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಅವರು ಪ್ರಪಂಚವನ್ನು, ತಮ್ಮ ಸುತ್ತಲಿರುವ ಜನರನ್ನು ಮತ್ತು ತಮ್ಮ ಸಂಬಂಧಗಳನ್ನು ಒಂದು ದೂರದ ಗಡಿಯಾರದಿಂದ ವೀಕ್ಷಿಸುತ್ತಿರುವಂತೆ ನೋಡುತ್ತಾರೆ. ಇವರಿಗೆ ಹತ್ತಿರದವರು ಎನ್ನುವುದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ನನ್ನ ಆತ್ಮದ ಆಳವನ್ನು ಅರ್ಥ ಮಾಡಿಕೊಳ್ಳಬಲ್ಲನೆ ಎಂಬ ದಾರ್ಶನಿಕ ಪರೀಕ್ಷೆಯೇ ಮನಸ್ಸಿನಲ್ಲಿ ತುಂಬಿರುತ್ತದೆ. ಅವರು ನಿಮ್ಮ ಜೊತೆ ಪ್ರೀತಿಯಿಂದ ಮಾತನಾಡಬಹುದು, ನಿಮ್ಮ ಸಂಕಷ್ಟಕ್ಕೆ ಒಮ್ಮೆಲೆ ಬೆಂಬಲವಾಗಿ ನಿಲ್ಲಬಹುದು. ಆದರೆ ನೀವು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅಥವಾ ಅವರ ಮೌನವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ತಡೆಯೊಡ್ಡಿದರೆ ಎಂದು ಅವರಿಗೊಮ್ಮೆ ಅನಿಸಿದರೆ, ಕಣ್ಣು ಮಿಟ್ಟಿಸುವಷ್ಟರಲ್ಲಿ ನಿಮ್ಮನ್ನು ತಮ್ಮ ಜೀವನದಿಂದ ಶಾಶ್ವತವಾಗಿ ಅಳಿಸಿ ಹಾಕುತ್ತಾರೆ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಕಣ್ಣೀರು, ನಿಮ್ಮ ಹಳೆಯ ಒಡನಾಟ, ನೀವು ಅವರ ಮೇಲಿಟ್ಟ ಪ್ರೀತಿ ಯಾವುದೂ ಕಣ್ಣಿಗೆ ಕಾಣುವುದಿಲ್ಲ. ಅವರ ಪಾಲಿಗೆ ನೀವೊಂದು ಮುಗಿದು ಹೋದ ಅಧ್ಯಾಯ ಅಷ್ಟೇ. ಈ ಮಟ್ಟದ ತಣ್ಣನೆಯ ನಿರ್ಲಿಪ್ತತೆ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಕುಂಭರಾಶಿಯವರ ಅತ್ಯಂತ ದೊಡ್ಡ ಹಾಗೂ ಬೇರೆಯವರ ರಕ್ತ ಹೆಪ್ಪುಗಟ್ಟಿಸುವಂತಹ ಅಪಾಯಕಾರಿ ಅಸ್ತ್ರವೆಂದರೆ ಅವರ ಎಕ್ಸ್ಪ್ಲೋಸಿವ್ ಸೈಲೆನ್ಸ್, ಅಂದರೆ ಒಮ್ಮೆಗೆ ಎಲ್ಲ ಸಂಬಂಧಗಳಿಂದ ಕಡಿದುಕೊಂಡು ಸಂಪೂರ್ಣ ಮೌನಕ್ಕೆ ಜಾರುವ ಗುಣ. ಬೇರೆಯವರಿಗೆ ನೋವಾದರೆ ಅಳುತ್ತಾರೆ, ಜಗಳವಾಡುತ್ತಾರೆ, ದ್ವೇಷ ಸಾಧಿಸುತ್ತಾರೆ. ಆದರೆ ಕುಂಭರಾಶಿಯವರಿಗೆ ತೀವ್ರವಾದ ನೋವಾದಾಗ ಅಥವಾ ಯಾರಾದರೂ ಅವರಿಗೆ ಬೆನ್ನಿಗೆ ಚೂರಿ ಹಾಕಿದಾಗ ಅವರು ಆ ಕೋಪವನ್ನು ಹೊರಗೆ ತೋರಿಸುವುದಿಲ್ಲ. ನೇರವಾಗಿ ಹಿಮದಂತೆ ಹೆಪ್ಪುಗಟ್ಟಿಕೊಂಡು ನಿಮ್ಮಿಂದ ಮೈಲುಗಳಷ್ಟು ದೂರ ಸರಿದು ಬಿಡುತ್ತಾರೆ. ಅವರು ನಿಮ್ಮ ಹಿಂದೆ ನಿಂತು ಕುತಂತ್ರ ಮಾಡುವುದಿಲ್ಲ, ಗುಪ್ತವಾಗಿ ಸಂಚು ಹೂವುವುದಿಲ್ಲ. ಬದಲಾಗಿ ಅವರು ನಿಮ್ಮನ್ನು ತಮ್ಮ ಜೀವನದಿಂದ ಕತ್ತರಿಸಿ ಹಾಕಿ ನಿಮ್ಮ ಅಸ್ತಿತ್ವವನ್ನೇ ನಿರ್ಲಕ್ಷಿಸಿ ಬಿಡುತ್ತಾರೆ. ಆ ಸಮಯದಲ್ಲಿ ನೀವು ಅವರ ಕಣ್ಣುಗಳನ್ನು ನೋಡಿದರೆ ಅಲ್ಲಿ ಕೋಪದ ಬದಲಾಗಿ ಯಾರನ್ನೂ ಪ್ರವೇಶಿಸಲು ಬಿಡದ ಒಂದು ಅಭೇದ್ಯ ಕೋಟೆ ಕಾಣಿಸುತ್ತದೆ. ಒಳಗೆ ಉರಿಯುತ್ತಿರುವ ಅಗ್ನಿಪರ್ವತದಂತೆ ಭೀಕರವಾದ ನೋವಿದ್ದರೂ ಹೊರಗೆ ಮಾತ್ರ ಕಲ್ಲಿನಂತೆ ನಿಂತಿರುತ್ತಾರೆ. ಜೀವಂತವಾಗಿರುವ ಒಬ್ಬ ಮನುಷ್ಯ ತನ್ನ ಭಾವನೆಗಳನ್ನೇ ಸಂಪೂರ್ಣವಾಗಿ ಸಮಾಧಿ ಮಾಡಿಕೊಳ್ಳುವುದನ್ನು ನೋಡುವುದಿದೆಯಲ್ಲ, ಅದು ಎದುರಾಳಿಯನ್ನು ಬೆಚ್ಚಿ ಬೀಳಿಸುತ್ತದೆ. ಈ ದಿಢೀರ್ ಕಡಿದುಕೊಳ್ಳುವ ಕ್ರಾಂತಿಕಾರಿ ಮೌನವೇ ಕುಂಭರಾಶಿಯವರ ಅತಿದೊಡ್ಡ ಬ್ರಹ್ಮಾಸ್ತ್ರ. ಈ ಮೌನದ ಮುಂದೆ ಜಗತ್ತಿನ ಯಾವುದೇ ಬಲವಾದ ಸಂಬಂಧವೂ ನಿಲ್ಲುವುದಿಲ್ಲ. ಇನ್ನು ವೃತ್ತಿಜೀವನ ಮತ್ತು ಸಮಾಜ ಸೇವೆಯ ವಿಚಾರದಲ್ಲಿ ಇವರು ಯಾವ ನಾಯಕರಿಗಿಂತ ಭವಿಷ್ಯದ ದೃಷ್ಟಿಯನ್ನು ಹೊಂದಿರುತ್ತಾರೆ. ಅತ್ಯಂತ ಬುದ್ಧಿವಂತಿಕೆಯಿಂದ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡುತ್ತಾರೆ. ಹೊಸ ಜಗತ್ತನ್ನು ಸೃಷ್ಟಿಸುವುದೇ ಇವರ ಉಸಿರು, ಮಾನವೀಯತೆಯೇ ಇವರ ಗುರಿ. ಇವರಿಗೆ ಹಣವೆಂದರೆ ಕೇವಲ ಐಶ್ವರ್ಯ ವಸ್ತುಗಳಲ್ಲ, ಅದು ಇವರ ಪಾಲಿಗೆ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಮತ್ತು ಯಾರಿಗೂ ಕೈಯೊಡ್ಡದಂತೆ ಬದುಕಲು ಒಂದು ಸಾಧನ. ಆದರೆ ಈ ಆಲೋಚನೆಯ ಹುಚ್ಚಿನಲ್ಲಿ, ಈ ಭವಿಷ್ಯದ ಕನಸು ಕಾಣುವ ಭರದಲ್ಲಿ ಇವರು ಎಷ್ಟರ ಮಟ್ಟಿಗೆ ಮುಳುಗಿರುತ್ತಾರೆ ಎಂದರೆ, ಅವರು ತಮ್ಮ ವರ್ತಮಾನದ ಸಂಬಂಧಗಳನ್ನು, ಪ್ರೀತಿಯನ್ನು ಕೆಲವೊಮ್ಮೆ ಕಳೆದುಕೊಂಡು ತಾವಿಗೆ ಕಠಿಣವಾದ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತಾರೆ. ಕೆಲಸದ ಜಾಗದಲ್ಲಿ ಯಾರಾದರೂ ಇವರ ಬುದ್ಧಿವಂತಿಕೆಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದರೆ, ಇವರ ಸ್ವಾತಂತ್ರ್ಯವನ್ನು ಕಸಿಯಲು ಮುಂದಾದರೆ ಇವರು ಎಂದಿಗೂ ಸಹಿಸುವುದಿಲ್ಲ. ನೇರವಾಗಿ ಆ ಪರಿಸರದಿಂದಲೇ ದೂರ ಸರಿದು ಬಿಡುತ್ತಾರೆ. ಎದುರಾಳಿ ಎಷ್ಟು ಶಕ್ತಿಶಾಲಿಯಾಗಿದ್ದರೂ ಇವರು ತಲೆ ಬಾಗುವುದಿಲ್ಲ. ತಾವು ನಂಬಿದ ಆದರ್ಶಗಳಿಗಾಗಿ ಇವರು ಪ್ರಾಣವನ್ನಾದರೂ ಬಿಡುತ್ತಾರೆ ಹೊರತು ಮನಸ್ಸಿಗೆ ವಿರುದ್ಧವಾಗಿ ಯಾರ ಮುಂದೆಯೂ ತಲೆಬಾಗುವುದಿಲ್ಲ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಅಕ್ಷರಶಃ ಒಂದು ಮುಕ್ತ ಆಕಾಶವನ್ನು ಹಿಡಿದಿಟ್ಟಂತೆ. ಇವರು ಪ್ರೀತಿಯನ್ನು ಅಳೆದು ತೂಗಿಕೊಡುವವರಲ್ಲ. ಪ್ರೀತಿಸಿದರೆ ತಮ್ಮ ಇಡೀ ಪ್ರಪಂಚವನ್ನೇ ಧಾರೆ ಎರೆಯುತ್ತಾರೆ. ಆದರೆ ದಿನಕ್ಕೆ 10 ಬಾರಿ ನಾಟಕೀಯವಾಗಿ ಪ್ರೀತಿಯ ಮಾತುಗಳನ್ನು ಆಡಲು ಇವರಿಗೆ ಬರುವುದಿಲ್ಲ. ಬದಲಾಗಿ ಇವರು ಪ್ರೀತಿಯನ್ನು ಸ್ವಾತಂತ್ರ್ಯ ನೀಡುವ ಮೂಲಕ ತೋರಿಸುತ್ತಾರೆ. ನೀನು ನೀನಾಗಿಯೇ ಇರು, ನಿನ್ನನ್ನು ನಿನ್ನತನದೊಂದಿಗೆ ಒಪ್ಪಿಕೊಳ್ಳುವುದು, ಇದು ಕುಂಭರಾಶಿಯವರ ಭಾಷೆಯಲ್ಲಿ ಅಪ್ಪಟ ಪ್ರೀತಿ. ಆದರೆ ಇಲ್ಲಿಯೇ ಇವರ ದೊಡ್ಡ ದೌರ್ಬಲ್ಯ ಅನಾವರಣವಾಗುತ್ತದೆ. ಇವರು ಪ್ರೀತಿಯಲ್ಲಿ ನಿಷ್ಠೆಯನ್ನು ಮತ್ತು ಬೌದ್ಧಿಕ ಸ್ವಾತಂತ್ರ್ಯವನ್ನು ಬಯಸುತ್ತಾರೆ. ಸಂಗಾತಿಯು ತಮ್ಮ ವೈಯಕ್ತಿಕ ಜಾಗವನ್ನು ಗೌರವಿಸಬೇಕು ಮತ್ತು ತಮ್ಮನ್ನು ಎಂದಿಗೂ ಕಟ್ಟುಪಾಡುಗಳಲ್ಲಿ ಬಂಧಿಸಲು ಪ್ರಯತ್ನಿಸಬಾರದು ಎಂದು ನಿರೀಕ್ಷಿಸುತ್ತಾರೆ. ನೀವೇನಾದರೂ ಅವರ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಲು ಹೋದರೆ, ಸುಳ್ಳು ಹೇಳಿದರೆ ಅಥವಾ ಮೋಸ ಮಾಡಿದರೆ ಅವರು ಯಾವುದೇ ಮುನ್ಸೂಚನೆ ಇಲ್ಲದೆ ಆ ಕ್ಷಣದಲ್ಲೇ ನಿಮ್ಮಿಂದ ಮಾನಸಿಕವಾಗಿ ಸಾವಿರಾರು ಮೈಲು ದೂರ ಹೊರಟು ಹೋಗುತ್ತಾರೆ. ಸಂಬಂಧ ಮುರಿದು ಬಿದ್ದಾಗ ಅವರು ಎದುರಿಗೆ ಅಳುವುದಿಲ್ಲ, ಆದರೆ ಒಳಗೆ ಕುದ್ದು ಹೋಗುತ್ತಾರೆ. ಆ ನೋವನ್ನು ಹೊರಗೆ ತೋರಿಸಿಕೊಳ್ಳಲು ಅವರ ಸ್ವಾಭಿಮಾನ ಬಿಡುವುದಿಲ್ಲ.
ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಾ ಮೌನವಾಗಿ ಬೆಂದು ಬೆಳಗ್ಗೆ ಎದ್ದು ಮತ್ತೆ ಅದೇ ನಿಗೂಢ ನಗೆಯೊಂದಿಗೆ ಲೋಕದ ಮುಂದೆ ನಿಲ್ಲುವ ಕಠಿಣವಾದ ಮನಸ್ಥಿತಿ ಅವರದ್ದು. ಹಾಗಾದರೆ ಇಂತಹ ನಿರ್ಲಿಪ್ತ, ಕಠಿಣ ಸತ್ಯ ಮತ್ತು ಮಂಜಿನಂತಹ ತೀಕ್ಷ್ಣ ಮನಸ್ಸಿನ ಕುಂಭರಾಶಿಯವರ ಜೊತೆ ಬದುಕುವುದು ಹೇಗೆ? ಅವರ ಮೌನದ ಹಿಂದೆ ಇರುವ ಆ ಮುಗ್ಧ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಇದಕ್ಕಿರುವ ಏಕೈಕ ಮತ್ತು ಅಂತಿಮ ಮಂತ್ರವೆಂದರೆ ಅವರ ಮುಂದೆ ಎಂದಿಗೂ ಸುಳ್ಳು ಹೇಳಬೇಡಿ ಮತ್ತು ಮೋಸ ಮಾಡಬೇಡಿ. ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ 100% ಗೌರವ ನೀಡಿ. ಹೌದು, ಕುಂಭರಾಶಿಯವರಿಗೆ ಕಪಟ ನಾಟಕ, ಅತಿಯಾದ ಅಂಟಿಕೊಳ್ಳುವ ಗುಣ ಕಿಂಚಿತ್ತೂ ಇಷ್ಟವಾಗುವುದಿಲ್ಲ. ನೀವು ತಪ್ಪು ಮಾಡಿದ್ದರೆ ಮುಕ್ತವಾಗಿ ಒಪ್ಪಿಕೊಳ್ಳಿರಿ. ಅವರು ನಿಮ್ಮನ್ನು ಎಂದಿಗೂ ದೂರ ಮಾಡುವುದಿಲ್ಲ. ಅವರ ಆಲೋಚನೆಗಳಿಗೆ ಬೆಲೆ ನೀಡಿ. ಅವರ ಮೌನವನ್ನು ಅವರ ದೌರ್ಬಲ್ಯ ಎಂದು ಭಾವಿಸಬೇಡಿ. ನೀವು ಅವರ ಸ್ವಾತಂತ್ರ್ಯಕ್ಕೆ ಒಂದು ಭದ್ರವಾದ ಆಸರೆಯಾಗಿ ನಿಂತರೆ ಅವರು ಲೋಕವನ್ನೇ ಗೆದ್ದು ನಿಮ್ಮ ಕಾಲಿಗೆ ತಂದು ಹಾಕುತ್ತಾರೆ. ಅವರು ಹೊರಗಿನಿಂದ ಎಷ್ಟೇ ತಣ್ಣಗೆ, ನಿರ್ಲಿಪ್ತವಾಗಿ ಕಾಣಿಸಿದರೂ ಒಳಗೆ ಕೇವಲ ನಿಜವಾದ ಪ್ರೀತಿಗಾಗಿ, ತಮ್ಮನ್ನು ಯಥಾವತ್ತಾಗಿ ಸ್ವೀಕರಿಸುವ ಸ್ಪಷ್ಟತೆಗಾಗಿ ಹಂಬಲಿಸುವ ಒಂದು ಸುಂದರವಾದ ಹೃದಯವಿದೆ. ನೀವು ಕುಂಭರಾಶಿಯವರೇ, ಜಗತ್ತಿನ ಕಣ್ಣಿಗೆ ಸದಾ ಸ್ವಾರ್ಥಿಗಳಂತೆ, ಯಾರಿಗೂ ಭಾವನಾತ್ಮಕವಾಗಿ ಸಿಗದ ಕಲ್ಲು ಹೃದಯದವರಂತೆ ಕಾಣುತ್ತಾ ಒಳಗೊಳಗೆ ನೀವು ಅನುಭವಿಸುತ್ತಿರುವ ಆ ಒಂಟಿತನ ಮತ್ತು ಯಾರೂ ಅರ್ಥ ಮಾಡಿಕೊಳ್ಳದ ನಿಮ್ಮ ತ್ಯಾಗದ ಕರಾಳ ಸತ್ಯವನ್ನು ಈ ವಿಶ್ಲೇಷಣೆ ಸರಿಯಾಗಿ ಬೆತ್ತಲೆಯಾಗಿ ಬಿಚ್ಚಿಟ್ಟಿದೆಯೇ? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಆಳವಾದ ಮತ್ತು ನೈಜವಾದ ಸತ್ಯವನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಈ ಮಾತುಗಳು ನಿಮ್ಮನ್ನು ಕೇವಲ ಭಾವನೆಗಳಿಲ್ಲದವರು ಎಂದು ತಪ್ಪಾಗಿ ತಿಳಿದುಕೊಂಡಿರುವ ಈ ಜಗತ್ತಿಗೆ ಒಂದು ಸರಿಯಾದ ಉತ್ತರವಾಗಬಹುದು. ಜ್ಯೋತಿಷ್ಯ ಎಂಬರೇ ಕೇವಲ ಗ್ರಹಗಳ ಲೆಕ್ಕಾಚಾರವಲ್ಲ. ಅದು ಮನುಷ್ಯನ ಮನಸ್ಸಿನ ಕರಾಳ ಮತ್ತು ನಿಗೂಢ ಪದರಗಳನ್ನು ಬಿಡಿಸಿಡುವ, ಮನುಷ್ಯನ ಮೌನದ ಹಿಂದಿನ ನೋವನ್ನು ಅರ್ಥೈಸುವ ಒಂದು ಅದ್ಭುತ ವಿಜ್ಞಾನ. ಈ ಸತ್ಯಗಳು ನಿಮ್ಮ ಜೀವನದ ಅನುಭವಗಳಿಗೆ ಕನ್ನಡಿ ಹಿಡಿದರೆ, ಇಷ್ಟು ದಿನ ನೀವು ಅನುಭವಿಸುತ್ತಿದ್ದ ತಾಪತ್ರಯಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂದು ನಿಮಗೆ ನೈಜವಾಗಿ ಅನಿಸಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾನೆಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮಗೆ ಇಂತಹ ನೂರಾರು ಸತ್ಯಗಳನ್ನು ಅಗೆದು ತೆಗೆಯಲು, ಜಗತ್ತಿನ ಮುಂದೆ ತರಲು ಶಕ್ತಿ ನೀಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಪ್ರಪಂಚಕ್ಕೆ ಗೊತ್ತಿಲ್ಲದ ಮತ್ತೊಂದು ರಾಶಿಯ, ಯಾರು ಊಹಿಸಲಾಗದ ಮತ್ತಷ್ಟು ಬೆಚ್ಚಿ ಬೀಳಿಸುವ ರಹಸ್ಯಗಳೊಂದಿಗೆ ಖಂಡಿತ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಸುತ್ತಮುತ್ತಲಿರುವ ಕುಂಭರಾಶಿಯವರ ಆ ಮೌನದ ಹಿಂದಿನ ಅಸಲಿ ಪ್ರೀತಿಯನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ಗಮನಿಸಿ. ಅವರ ಸ್ವಾತಂತ್ರ್ಯಕ್ಕೆ ಎಂದಿಗೂ ಧಕ್ಕೆ ತರಬೇಡಿ. ನಮಸ್ಕಾರ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.